ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ದೋಷವುಳ್ಳ ಮನೆಯ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಮನೆ ಚೋಳೂರಿಂದ ಆಗಲವಾಡಿಗೆ ಹೋಗ್ತಾ ಕೈಮರ ಅಂತ ಒಂದು ಬಸ್ ಸ್ಟಾಪ್ ಸಿಗುತ್ತೆ. ಅದರ ನಂತರ ಅಪ್ಪನಹಳ್ಳಿ ಅಂತೇಳಿ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ಪರಿಶೀಲನೆ ಮಾಡಿದಂಥ ವಾಸ್ತು ದೋಷವುಳ್ಳ ಮನೆಯ ವಿಚಾರಗಳನ್ನು ತಿಳಿಸ್ತಾ ಇದೆ. ಈ ಮನೆಯನ್ನು ಇಂಜಿನಿಯರು ಪ್ಲ್ಯಾನ್ ಪ್ರಕಾರ ಕೊಟ್ಟಿದ್ದಾರೆ. ಅಲ್ಲಿ ಆ ಮನೆ ಕಂಪ್ಲೀಟ್ ಆಗಿಲ್ಲ, ಮೋಲ್ಡ್ ಆಗಿದೆ. ಇನ್ನಿದ್ದದ್ದು ಏನನ್ನೂ ಮಾಡೋಕ್ಕೆ ಅವ್ರಿಗೆ ಹಾಗೇ ಇಲ್ಲ. ಬಾಗಿಲುಗಳನ್ನು ಇಟ್ಕೊಳ್ಳಿಕ್ಕಾಗಿಲ್ಲ, ಫಿನಿಶಿಂಗು ಮಾಡೋಕ್ಕಾಗಿಲ್ಲ. ಅಷ್ಟರಲ್ಲೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದಿದೆ. ಈ ಮನೆ ನೋಡಿದಾಗ ಮೊದಲಿಗೆ ಕಂಡದ್ದು ದಕ್ಷಿಣ ಆಗ್ನೇಯದಲ್ಲಿ ಕಾಂಪೌಂಡ್ ಗೋಡೆ ಮಾಡಿ, ಅಂದರೆ ಆಗ್ನೇಯದಿಂದ ಈಶಾನ್ಯದವರೆಗೂ ಮಾಡಿದ್ದಾರೆ. ಆದರೆ ಅಲ್ಲಿ ಎಂಟ್ರೆನ್ಸು ದಕ್ಷಿಣ ಆಗ್ನೇಯದಲ್ಲಿ ಪೂರ್ವ ಆಗ್ನೇಯದಲ್ಲಿ ಹೆಚ್ಚಾಗಿ ಬಿಟ್ಟಿದ್ದಾರೆ. 4 ಕಂಬದ ಗೋಡೆಗಳನ್ನು ಕಟ್ಟಿದ್ದಾರೆ. 4 ಕಂಬದಲ್ಲಿ ಈಶಾನ್ಯ ಪೂರ್ವಕ್ಕೆ 2 ಕಂಬಕ್ಕೂ ಪೂರ್ತಿ ಇಟ್ಟಿಗೆಗಳನ್ನು ಎತ್ತರವಾಗಿ ಕಟ್ಟಿ, ಆ ಕಡೆ 1 ಕಂಬಕ್ಕೆ ಮಾತ್ರ ಇಟ್ಟಿಗೆ ಕಟ್ಟಿ, ಇನ್ನಿದ್ದದನ್ನು ದೊಡ್ಡದಾಗಿ ಪೂರ್ವ ಆಗ್ನೇಯಕ್ಕೆ ಎಂಟ್ರೆನ್ಸ್ ಇರೋ ಥರ ಜಾಸ್ತಿ ಸ್ಪೇಸ್ ಬಿಟ್ಟಿದ್ದಾರೆ. ಇದು ಪೂರ್ವ ಆಗ್ನೇಯದ ನೀಚ ಸ್ಥಾನ ಆಗೋದ್ರಿಂದ ಆ ಮನೆಗೆ ಬರ್ತಕ್ಕಂಥ ಪಾಸಿಟಿವ್ ಅಲ್ಲೇ ಹೊರಟೋಗ್ತದೆ. ಮತ್ತು ಅಗ್ನಿಯ ನಡಿಗೆ ಆಗೋದ್ರಿಂದ ಈ ಮನೆ ಬೆಂಕಿಗೆ, ಅಂದರೆ ಏನೇ ಬಂದರೂ ಸುಟ್ಟೋದಾಗೆ, ಲಾಭ ಸಿಗೋದಿಲ್ಲ, ಮನೆ ಕಂಪ್ಲೀಟ್ ಆಗೋದಿಲ್ಲ, ಕಷ್ಟಕ್ಕೆ ಕಾರಣ ಆಗ್ತದೆ. ಆ ಕಾಂಪೌಂಡು, ಅಂದರೆ ಎಂಟ್ರೆನ್ಸ್ ಏನು ಪೂರ್ವ ಆಗ್ನೇಯದಲ್ಲಿ ಕೊಟ್ಟಿರೋ ಅದನ್ನು ಪೂರ್ತಿ ಗೋಡೆ ಕಟ್ಕೊಂಡು ಪೂರ್ವ ಈಶಾನ್ಯದಲ್ಲಿ ಇಟ್ಟಿಗೆಗಳನ್ನು ತೆಗೀರಿ ಅಂತೇಳಿ ಸಲಹೆ ಕೊಟ್ಟೆ. ಅನಂತರ ಅಡುಗೆ ಮನೆ ನೋಡಿದಾಗ ಅಡುಗೆ ಮನೆ ಏನಾಗಿದೆ ಅಂದರೆ, ಪಶ್ಚಿಮ ನೈಋತ್ಯದಲ್ಲಿ ಬಾಗಿಲು ಕೊಟ್ಟಿದ್ದಾರೆ, ಕಿಟಕಿಯನ್ನು ದಕ್ಷಿಣ ನೈಋತ್ಯದ ನೀಚ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಮನೆಗಳಲ್ಲೂ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಅಡುಗೆ ಮಾಡೋದು. ಅಲ್ಲಿ ಪೂರ್ವ ಈಶಾನ್ಯದಲ್ಲಿ ಕಿಟಕಿ ಇಟ್ಕೊಂಡಾಗ ಗಾಳಿ ಬೆಳಕು ಸುಸೂತ್ರವಾಗಿ ಬರ್ತದೆ. ಏನೇ ಮಾಡಲಿಕ್ಕೆ ಹೋದರೂ ತರಕಾರಿ ಕ್ಲೀನ್ ಮಾಡುವಾಗ ಅಥವಾ ಬೇರೆ ಎಲ್ಲ ಬೇಳೆಕಾಳು ಅಥವಾ ರೈಸು ಇವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಶುದ್ಧ ಗಾಳಿ ಬೆಳಕಿದ್ರೆ ಚೆಂದ. ಈ ಪ್ಲ್ಯಾನ್ ಕೊಟ್ಟವರು ದಕ್ಷಿಣ ನೈಋತ್ಯಕ್ಕೆ ಯೂಸ್ ಇಲ್ದಲೇ ಇರೋ ರೀತಿಯಲ್ಲಿ ಕಿಟಕಿಯನ್ನು ಕೊಟ್ಟಿದ್ದಾರೆ. ಇದು ತಪ್ಪು. ಬಾಗಿಲನ್ನು ಪಶ್ಚಿಮ ನೈಋತ್ಯದ ನೀಚ ಸ್ಥಾನದಲ್ಲಿ ಕೊಟ್ಟಿದ್ದಾರೆ, ಅದು ಸಹ ತಪ್ಪು. ಅಂದರೆ ಅಡುಗೆ ಮನೆಯನ್ನು ಆ ಬಾಗಿಲನ್ನು ಕ್ಲೋಸ್ ಮಾಡಿ ಹಾಲ್ನಲ್ಲಿ ಉತ್ತರ ದಿಕ್ಕಿಗೆ ಆರ್ಚ್ ಓಪನ್ ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಕಿಟಕಿಯನ್ನು ಪೂರ್ವ ಆಗ್ನೇಯದಲ್ಲಿ ಅಥವಾ ಪೂರ್ವ ಈಶಾನ್ಯಕ್ಕೆ ನೋಡಿಕೊಂಡು ಒಂದು ಕಿಟಕಿಯನ್ನು ಇಟ್ಕೊಳ್ಳಿಕ್ಕೆ ಇವ್ರಿಗೆ ಸಲಹೆ ತಿಳಿಸಿದ್ದೇನೆ. ಅದೇ ರೀತಿ ಇದರ ಆಪೋಸಿಟಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ ನೈಋತ್ಯ ಭಾಗದಲ್ಲಿ. ಅದರ ಬಾಗಿಲನ್ನು ಸಹ ಪೂರ್ವ ಆಗ್ನೇಯದ ನೀಚ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಆ ರೂಮಲ್ಲಿ ಯಾರೇ ಮಲಗಿದ್ರು, ಆ ಕುಟುಂಬದ ಯಜಮಾನನೇ ಸಹ ಮಲಗಿದ್ರು, ಅಲ್ಲಿ ಶಾಂತಿ ನೆಮ್ಮದಿ ಏನೂ ಸಿಗೋದಿಲ್ಲ. ಅಷ್ಟು ನೆಗೆಟಿವಿಟ್ಟಾಗಿ ಆ ಅಗ್ನಿ, ಅಂದರೆ ಬೆಂಕಿ ಇಟ್ಟಂತೆ ಆಗ್ತದೆ. ಅದನ್ನು ಪೂರ್ವ ಈಶಾನ್ಯಕ್ಕೆ ಅಥವಾ ಪೂರ್ವ ಉತ್ತರಕ್ಕೆ ಬಾಗಿಲನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನು ಪಶ್ಚಿಮ ವಾಯುವ್ಯದಲ್ಲಿ ಒಂದು ಬೆಡ್ರೂಮ್ ಮಾಡಿಕೊಂಡಿದ್ದಾರೆ. ಅದ್ರ ಬಾಗಿಲು ಸಹ ಪೂರ್ವ ಆಗ್ನೇಯದ ನೀಚ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಯಿತು ಅಂದರೆ, ಈ ಮನೆಯ ಪರಿಪೂರ್ಣ ಪಾಸಿಟಿವ್ ಎಲ್ಲ ನೆಗೆಟಿವ್ ಆಗ್ತಾ ಹೋಯಿತು. ಈಶಾನ್ಯದಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ, ಬಟ್
ಹಾಗೆ ದೇವ್ರ ಮನೆ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ಆ 2 ಕೊಠಡಿಗಳಲ್ಲೂ ವೇಸ್ಟೇಜು ಮನೆ ಬಳಕೆಯ ವಸ್ತುಗಳನ್ನು ಸ್ಟಾಕ್ ಮಾಡಿಟ್ಟಿದ್ದಾರೆ. ಆ ಸ್ಟಾಕ್ ಐಟಮ್ಸ್ ಎಲ್ಲ ಬೇರೆ ಕಡೆ ರಿಮೂವ್ ಮಾಡಲಿಕ್ಕೆ ತಿಳಿಸಿದ್ದೇನೆ. ಹಾಗೆ ಇಲ್ಲಿ ಇನ್ನೊಂದು ತಪ್ಪು ಏನು ಅಂತಂದರೆ, ಈ ಮನೆಯ ಮಧ್ಯಭಾಗದಿಂದ ಅಂದರೆ ಆಗ್ನೇಯ ದಕ್ಷಿಣ ನೈಋತ್ಯದ ಭಾಗದ ಕೊಠಡಿಗಳು ಫ್ರೀಯಾಗಿದೆ, ವೆಯ್ಟ್ ಇಲ್ಲ, ಆ ರೀತಿ ಮಾಡಿದ್ದಾರೆ. ಬಟ್ ವಾಯುವ್ಯ ಉತ್ತರ ಈಶಾನ್ಯದ ಕೊಠಡಿಗಳು ತುಂಬ ಭಾಳ ಬಿದ್ದಿದ್ದಾವೆ, ಚಿಕ್ಕದಾಗಿದ್ದಾವೆ. ಹಾಗಾಗಿ ಆ ಮನೆಯ ಪಾಸಿಟಿವಿಟಿಯನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿದೆ. ಇನ್ನು ಮನೆಯ ಹೊರಗಡೆ ಎದುರಿಗೆ ಈಶಾನ್ಯದಲ್ಲಿ ಜಲ್ಲಿ ಡಸ್ಟ್ ಹಾಕ್ಕೊಂಡಿದ್ದಾರೆ, ಇಟ್ಟಿಗೆಗಳಿದೆ. ಹಾಗೆ ಹೊರಗಡೆನೂ ಸಹ ಅಲ್ಲಿ ಕಾಂಪೌಂಡ್ ಗೋಡೆ ಈಶಾನ್ಯ ಭಾಗದಲ್ಲಿ ಹೈಟಲ್ಲಿದೆ. ಅವನ್ನೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಸಲಹೆಯನ್ನು ತಿಳಿಸಿದ್ದೇನೆ. ಹಾಗೆ ಸೂಕ್ತ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.